ಕಷ್ಟಪಟ್ಟು ಸ್ಕ್ರೀನ್ ಮೇಲೆ ಹೀರೋ ವಾಯ್ಸ್ ಇಲ್ಲ ಅಂತಂದ್ರೆ ನಾವು ಬೇಜಾರಾಗಲ್ವಾ? ಅಷ್ಟು ಕಷ್ಟಪಟ್ಟು ಸ್ಕ್ರೀನ್ ಮೇಲೆ ಹೀರೋ ವಾಯ್ಸ್ ಇಲ್ಲ ಅಂತಂದ್ರೆ ನಾವು ಬೇಜಾರಾಗಲ್ವಾ? ವೀಕ್ಷಕರೇ, ಪ್ರಜ್ವಲ್ ದೇವರಾಜ್ ಅಭಿನಯದ ಭಾರಿ ನಿರೀಕ್ಷೆಯನ್ನು ಹುಟ್ಟಿಸಿರುವ ಕರಾವಳಿ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ಆದರೆ ಟ್ರೇಲರ್ ನೋಡಿ ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳು ಕೆಂಡ ಕಾರುತ್ತಿದ್ದಾರೆ. ಅರೆ, ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳು ನೆಚ್ಚಿನ ನಾಯಕನ ಟ್ರೇಲರ್ ನೋಡಿ ಖುಷಿ ಪಡಬೇಕಿತ್ತು. ಆದರೆ ನಿಗಿ ಕೆಂಡವಾಗಿದ್ದೇಕೆ ಗೊತ್ತಾ? ಈ ಬಗ್ಗೆ ಸಿನಿಮಾ ತಂಡ ಹೇಳೋದೇನು? ಇದೆಲ್ಲದರ ಕುರಿತ ಇನ್ಸೈಡ್ ಸ್ಟೋರಿ ಇಲ್ಲಿದೆ ನೋಡಿ. ಪ್ರಜ್ವಲ್ ದೇವರಾಜ್ ಅಭಿನಯದ ಭಾರಿ ನಿರೀಕ್ಷೆಯನ್ನು ಹುಟ್ಟಿಸಿರುವ ಕರಾವಳಿ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ಟ್ರೇಲರ್ ಅದ್ಭುತವಾಗಿ ಮೂಡಿಬಂದಿದೆ. ಒಂದು ಸಾರಿ ಟ್ರೇಲರ್ನ ನೋಡಿದವರು ಮತ್ತೊಂದು ಬಾರಿ ನೋಡಬೇಕಪ್ಪ ಎನ್ನುವಷ್ಟರ ಮಟ್ಟಿಗೆ ಟ್ರೇಲರ್ ಸಖತ್ತಾಗಿ ಮೂಡಿಬಂದಿದೆ. AMB ಸಿನಿಮಾ ಹಾಲ್ನಲ್ಲೂ ಆಗಿದ್ದು ಅದೇ. ಒಂದು ಸಾರಿ ಅಲ್ಲ, ಎರಡೆರಡು ಬಾರಿ ಸಿನಿಮಾದ ಟ್ರೇಲರ್ ಪ್ಲೇ ಮಾಡಲಾಯಿತು. ಟ್ರೇಲರ್ ಮುಗಿತಿದ್ದಂತೆ ಇದ್ದಕ್ಕಿದ್ದ ಹಾಗೆ ಒಂದು ತಂಡ ಬಂದು ಗಲಾಟೆ ಮಾಡೋಕೆ ಶುರು ಮಾಡಿದೆ. ಯಾಕೆ, ಏನಾಯ್ತು ಅಂತ ನೋಡಿದ್ರೆ ಸಿನಿಮಾದ ಟ್ರೇಲರ್ನಲ್ಲಿ ನಾಯಕ ಪ್ರಜ್ವಲ್ ದೇವರಾಜ್ ಅವರ ಧ್ವನಿ ಬದಲಾಗಿ ಬೇರೆಯವರ ಧ್ವನಿ ನೀಡಿದ್ದಾರೆ. ಮೇಡಮ್, ದಾನ ಅಂತ ಬೈಯುವುದು ಎಂತ? ನೀವು ನನ್ನ ಬಾವಿಗೆ ಹಾಕುದಾ? ಪ್ರಜ್ವಲ್ ದೇವರಾಜ್ ಅವರ ಧ್ವನಿಯನ್ನ ಟ್ರೇಲರ್ಗೆ ಹಾಕದ ಕಾರಣ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಜ್ವಲ್ ದೇವರಾಜ್ ಅವರ ಧ್ವನಿ ಯಾಕಿಲ್ಲ ಅಂತ ಕೆಲಹೊತ್ತು ಬಿಗುವಿನ ವಾತಾವರಣವೇ ಸೃಷ್ಟಿಯಾಯಿತು. ಕನ್ನಡ ಪರ ಹೋರಾಟಗಾರರ ಪ್ರವೀಣ್ ಶೆಟ್ಟಿ ಮಧ್ಯ ಪ್ರವೇಶಿಸಿ ಗಲಾಟೆಯನ್ನ ಒಂದು ಹಂತಕ್ಕೆ ತಂದರು. ಕೊನೆಗೆ ಪೊಲೀಸರು ಬರಬೇಕಾಯಿತು. ಯಾಕಪ್ಪ ಗಲಾಟೆ ಮಾಡಿದ್ದು ಅಂತ ಕೇಳಿದಾಗ ಪ್ರಜ್ಜು ಫ್ಯಾನ್ಸ್ ಹೇಳಿದ್ದು ಹೀಗೆ. ಇವಾಗ ನಾನು 48 ದಿನ ಕೆಲಸ ಮಾಡಿದೀನಿ ಕಾಂತಾರ ಸಿನಿಮಾದಲ್ಲಿ. ಪಾಸಿಂಗ್ ಶಾಟ್ ಅಲ್ಲಿ ಹೋಗ್ಬಿಟ್ಟಿದೀವಿ. ಒಂದ್ ನಿಮಿಷ ಕೇಳಿ, ಒಬ್ಬ ಡೈರೆಕ್ಟರ್ಗೆ ಒಂದ್ ನಿಮಿಷ ಕೇಳೋಣ. ಯಾವ್ದು ಇವಾಗ ಕರಾವಳಿ ನೇಟಿವಿಟಿಗೆ ಆಗಲ್ಲ ಅನ್ನೋದು ಈ ಸಿನಿಮಾ ಶೂಟಿಂಗ್ ಮಾಡಕ್ಕೋಸ್ಕರ ಈ ವಾಯ್ಸ್ ಇನ್ನು ಫ್ಯಾನ್ಸ್ನ ಆಕ್ರೋಶಕ್ಕೆ ರಾಜ್ಬಿ ಶೆಟ್ಟಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲರಿಗಿಂತ ಸಿನಿಮಾ ದೊಡ್ಡದು, ನಮ್ಮ ಹೆಸರು ಹಾಕದೇ ಇದ್ರೂ ನಮಗೆ ಬೇಜಾರಿಲ್ಲ ಎನ್ನುವ ಮಾತನ್ನ ನಟ ರಾಜ್ಬಿ ಶೆಟ್ಟಿ ಹೇಳಿದ್ದಾರೆ. ನನಗೆ ಏನ್ ಸರ್, ನಾನು ಇಲ್ಲಿ ಕಾಂಪಿಟೇಷನ್ ಮಾಡಕ್ ಬಂದಿಲ್ಲ ಸರ್, ಯಾರ ಜೊತೆನೂ ಕಾಂಪಿಟೇಷನ್ ಇಲ್ಲ. ನಾವು ಸಿನಿಮಾ ಮಾಡ್ತಾ ಇದೀವಿ ಅಂಡ್ ನಾನು ಟೆಕ್ನಿಷಿಯನ್. ಫಸ್ಟ್ ನನಗೂ ಗೊತ್ತು ಒಬ್ಬ ಮನುಷ್ಯ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಶ್ರಮ ಪಡ್ತಾನೆ, ಎಷ್ಟು ಬದುಕುಗಳು ಅದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ. ನನ್ನ ಒಬ್ಬನ ಜೀವನ, ನಂದೇನೋ ಹೆಸರು, ನಂದೇನೋ ಕಾಂಪಿಟೇಷನ್, ಇದ್ರಲ್ಲಿ ನಾನು ಒಪ್ಪಿಗೇನೂ ಇಲ್ಲ, ಇದನ್ನ ನಾನು ಸಮ್ಮತಿನೂ ಕೊಡಲ್ಲ. ಇದು ನನಗೆ ಸಿನಿಮಾ ಇಸ್ ಮಚ್ ಬಿಗರ್ ದೆನ್ ಮೀ ಸರ್. ನನ್ನ ಹೆಸರು ಹಾಕಿಲ್ಲ, ನಂದು ಏನು ಹಾಕಿಲ್ಲ ಅಂದ್ರೂ ಕೂಡ ಯಾರು ಬರಲ್ಲ ನನ್ನ ಕಡೆಯಿಂದ. ಗ್ಯಾರಂಟಿ ಮುಂದಿನ ಸಿನಿಮಾಗಳಲ್ಲಿ ಗ್ಯಾರಂಟಿ ಯಾರು ಬರಲ್ಲ, ಯಾಕಂದ್ರೆ ಸಿನಿಮಾ ದೊಡ್ಡದು, ನಾವು ಅದನ್ನ ಕಲ್ತವರು. ಐ ಥಿಂಕ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ದಟ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿಸ್. ಒಬ್ಬ ಕುಂದಾಪುರದಿಂದ 9ನೇ ಕ್ಲಾಸಲ್ಲಿ ಮನೆ ಬಿಟ್ಟು ಓಡ್ ಬಂದು ಇವತ್ತೊಂದು ಇಷ್ಟು ದೊಡ್ಡ ಸಿನಿಮಾ ಮಾಡಿ ಅಂಡ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಅದರ ಕ್ವಾಲಿಟಿ ನೋಡಿ ಸರ್. ಇಡೀ ಇಂಡಿಯಾ ನೋಡುವಂತ ಒಂದು ಸಿನಿಮಾ ಮಾಡಿ ನಾವು ಮಾತಾಡ್ತಾ ಇರುವಂತ ಇಶ್ಯೂ ಇದಾಗಿದೆ ಅನ್ನೋದಿಲ್ಲ. ಇಟ್ಸ್ ಸೋ ಸ್ಯಾಡ್. ಅವ್ರ ಹತ್ರ ಅವ್ರೇನಾದ್ರು ಸಿಟ್ಟಿಲ್ಲ ಅಂದ್ರೆ ನಾನು ಒಂದ್ಸಲ ಕೂತ್ಕೊಂಡು ಅವ್ರ ಜೊತೆ ಮಾತಾಡಬೇಕು, ಅಂದ್ರೆ ಮನುಷ್ಯರ ತರ ಮಾತಾಡಿದ್ರೆ ಮಾತ್ರ. ಅಂದಹಾಗೆ ಪ್ರಜ್ವಲ್ ದೇವರಾಜ್ ಹಾಗೂ ಚಿತ್ರತಂಡ ಮನಸ್ತಾಪ ಮೈಮನಸ್ಸಿಗೆ ಹಲವಾರು ಕಾರಣಗಳಿವೆ ಎನ್ನಲಾಗ್ತಿದೆ. ಸಿನಿಮಾ ಮುಗಿಯುವವರೆಗೆ ಯಾವ ಸಮಸ್ಯೆ ಇರಲಿಲ್ಲ. ಆದರೆ 2 ತಿಂಗಳಿನಿಂದ ಗುರುದತ್ ಗಾನಿಗ ಹಾಗೂ ಪ್ರಜ್ವಲ್ ದೇವರಾಜ್ ಮಧ್ಯೆ ನೇರವಾಗಿ ಕಾಂಟ್ಯಾಕ್ಟ್ ಇಲ್ಲ ಎಂದಿದ್ದಾರೆ. ಯಾವ ಕಾರಣಕ್ಕೆ ಈ ಬಿರುಕಾಸು ಮೂಡಿತು ಎನ್ನುವುದನ್ನು ಚಿತ್ರದ ನಿರ್ದೇಶಕ ಗುರುದತ್ ಬಾಯ್ಬಿಟ್ಟಿದ್ದಾರೆ. ಕರಾವಳಿ ಸಿನಿಮಾದಲ್ಲಿ ಅಂತೂ ದೊಡ್ಡ ತಾರಂಗಣವಿದೆ. ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ನಾಯಕನಾಗಿ ಕಾಣಿಸಿಕೊಂಡ್ರೆ ಪ್ರಜ್ವಲ್ಗೆ ನಾಯಕಿಯಾಗಿ ಸಂಪದ ತೆರೆ ಹಂಚಿಕೊಂಡಿದ್ದಾರೆ. ಇನ್ನು ಮಿತ್ರ ರಮೇಶ್, ಇಂದಿರಾ, ರಾಜ್ಬಿ ಶೆಟ್ಟಿ ಮುಂತಾದ ಕಲಾವಿದರು ಸಿನಿಮಾದಲ್ಲಿ ನಟಿಸಿದ್ದಾರೆ. ಸದ್ಯ ರಿಲೀಸ್ ಆಗಿರುವ ಟ್ರೇಲರ್ಗೆ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದ್ದು ಸಿನಿಮಾ ಇದೇ ಜುಲೈ 24ರಂದು ತೆರೆ ಕಾಣಲಿದೆ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.